ಹಾಯ್ ವೆಲ್ಕಮ್ ಟು ಅವರ್ ವ್ಲಾಗ್. ನಾನು ಬೈಕ್ ಸ್ಟಾರ್ಟ್ ಮಾಡ್ಕೊಳ್ಳೇ ನನ್ನ ಮಗಳು ನಾನು ಬರ್ತೀನಿ ಅಂತ ಡೈಲಿ ಹಠ ಮಾಡ್ತಾಳೆ. ಹಂಗಾಗಿ ಸುಮಾರು 5:30-6 ಗಂಟೆ ಆಗಿತ್ತು. ಡೈಲಿ ತೋಟಕ್ಕೆ ಹೋಗಬೇಕು ಹಾಲು ಕರಿಯೋಕ್ಕೆ. ಅದೇ ರೀತಿ ಅವಳನ್ನೂ ಕೂರಿಸ್ಕೊಂಡೆ. ಇಲ್ಲ ರೀ ನಾನು ಬರ್ತೀನಿ ರೀ ಅಂತ ನಮ್ಮ ಮನೆಯವರು ಹೇಳಿದ್ರು. ಇಬ್ಬರನ್ನೂ ಕೂರಿಸ್ಕೊಂಡು ಹೊರಟಿದ್ದೀವಿ. ಮನೇಲಿದ್ದು ನನಗೂ ಬೋರ್ ಆಗಿತ್ತು, ಅದಕ್ಕೆ ತೋಟಕ್ಕೆ ಹೋಗಿ ಬರೋಣ ಅಂತೇಳಿ ನಾನು ನಮ್ಮ ಹಸ್ಬೆಂಡ್ ಜೊತೆ ಹೊರಟೆ. ದಿನ ಹಾಲು ಕರಿಯೋದು ನಾವು ಇದ್ದಿದ್ದೆ. ನಮ್ಮ ಮನೆಯವರಿಗೂ ಆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತೇಳಿ ಅವರಿಗೂ ಹೇಳಿದೆ, ನೋಡು ಯಾವ ರೀತಿ ಡೈಲಿ ನಾವು ಹಾಲು ಕರಿತೀವಿ, ನೀನು ಕರಿ ಗೊತ್ತಾಗುತ್ತೆ, ಒಂದು ಜೀವನದಲ್ಲಿ ಎಲ್ಲದೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತೇಳಿ ನಾನು ಹೇಳಿದೆ. ಇಲ್ಲ ರೀ ನಾನು ಕರಿತೀನಿ ಅಂತ ಅವಳು ಜೋಶಾಗಿ ಎಣ್ಣೆ ಗಿಣ್ಣೆ ಹಚ್ಕೊಂಡು ಫುಲ್ ರೆಡಿ ಆಗಿಬಿಟ್ಲು. ಆದರೆ ಒಂದು 5 ನಿಮಿಷಕ್ಕೆ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಕರಿಯತ್ತಿಗೆ ಇಲ್ಲ ರೀ ನನ್ನ ಕೈಯಲ್ಲಿ ಆಗಲ್ಲ, ಕೈ ನೋವು ಬರುತ್ತೆ ಅಂತ ಹೇಳಿದ್ಲು. ಅದೇನು ಗೊತ್ತಾ, ಡೈಲಿ ಕರ್ದು ಪ್ರಾಕ್ಟೀಸ್ ಆಗಿರುತ್ತೆ ನಿಮಗೆ. ನಮಗೆ ಒಂದೊಂದು ದಿವಸ ಕರಿತೀವಲ್ಲ, ಅದಕ್ಕೆ ಕೈ ನೋವು ಬರುತ್ತೆ. ಅದಕ್ಕೆ ಜಾಸ್ತಿ ಹಾಲು ಕರಿಯೋದಕ್ಕಾಗಲ್ಲ ನಮಗೆ. ಹಾಲೆಲ್ಲ ಕರೆದಾದ್ಮೇಲೆ ಇವರೆಲ್ಲ ನಿಂಬೆಹಣ್ಣು ಕುಯ್ತೀನಿ ಅಂತೇಳಿ ಅಮ್ಮ ಮಗಳು ಇಬ್ಬರು ಹೋಗಿ ನಿಂಬೆಹಣ್ಣು ಕುಯ್ದರು. ನಿಂಬೆಹಣ್ಣು ಕುಯ್ದಾದ್ಮೇಲೆ ಇನ್ನೇನು ಟೈಮ್ ಬೇಕು ಕೂಡ ಆಗಿತ್ತು, ಹೋಗೋಣ ಅಂತ ಹೊರಟ್ವಿ. ಅದೇ ಏನೇ ಹೇಳಿ ಆ ಪ್ರಕೃತಿ ಜೊತೆ ಇರೋದೇ ಒಂದು ಖುಷಿ. ಏನಂತೀರಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.